ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಮಂಗಳವಾರದ ಲಾಗನ ಶೇರ್ ಮಾಡ್ತಾ ಇದ್ದೀನಿ. ಮಂಗಳವಾರ ಏನು ಬೆಳಿಗ್ಗೆನೇ ಸೊಪ್ಪು ತೊಳಿತಾ ಇದ್ದೀರಾ ಅಂತೀರಾ? ತಿಂಡಿ ಎಲ್ಲ ರೆಡಿಯಾಗಿತ್ತು. ಇನ್ನು ಸೊಪ್ಪೆಲ್ಲ ತೊಳ್ಕೊಂಡು ಬೇಳೆ ಸಾಂಬಾರು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಪಾಲಕ್ ಸೊಪ್ಪು ಹಾಕಿ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ತುಂಬ ಅರ್ಜೆಂಟು. ಮನೆ ಇನ್ನೂ ಸೆಟ್ಟಿಂಗ್ ಆಗಿಲ್ಲ. ಯಾವ ಪಾತ್ರೆ ಎಲ್ಲಿ ಇಟ್ಟಿದ್ದೀನಿ, ಏನು ಒಂದು ಸಾಮಾನು ದಿನಸಿ ಸಾಮಾನುಗಳನ್ನ ಎಲ್ಲಿ ಇಟ್ಟಿದ್ದೀನಿ, ಇದೇ ಒಂದು ದ್ವಂದ್ವದಲ್ಲಿದ್ದೀನಿ. ಒಂದು ಕೈ ಸಿಕ್ಕಿದ್ರೆ ಇನ್ನೊಂದು ಕೈಗೆ ಸಿಗಲ್ಲ. ಏಕೆಂದರೆ ಹೊಸ ಜಾಗ ಆದ್ದರಿಂದ ಸ್ವಲ್ಪ ಕೆಲಸಗಳು ನಿಧಾನ ಆಗುತ್ತೆ. ಇನ್ನೂ ಒಂದೂವರೆ ತಿಂಗಳು ಬೇಕು ನನಗೆ ಇದೆಲ್ಲ ಕ್ಲೀನಾಗಿ ನನಗೆ ಅಡ್ಜಸ್ಟ್ ಆಗೋದಕ್ಕೆ. ಇನ್ನು ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸನೂ ಮುಗಿದೋಗಿದೆ. ಖಂಡಿತವಾಗ್ಲೂ ಮನೆಯದು ಒಂದು ಸಿಂಪಲ್ ಮನೆ ಹೇಳ್ತೀನಿ. ತುಂಬ ನಮ್ಮ ಮನೆಗೆ ಡೆಕೋರೇಟಿವ್ ಆಗಿ ಏನು ಫರ್ನಿಚರ್ಸ್ ಆಗಲಿ ಮತ್ತೊಂದು ಮಗದೊಂದು ಏನೂ ಇಲ್ಲ. ಮನೇನ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ಅದೇ ಥರ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಮೋಸ್ಟ್ಲಿ ನಾಳೆ ಅಥವಾ ನಾಳಿದ್ದಲ್ಲಿ ಖಂಡಿತ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ, ಇವತ್ತು ಪಾಲಕ್ ಸಾಂಬಾರು ಮಾಡ್ತಾಯಿದ್ದೀನಿ. ಬೇಳೆ ಸಾಂಬಾರು ಪುಡಿ ಖಾಲಿಯಾಗಿತ್ತು. ಅದಕ್ಕೋಸ್ಕರ ಮನೆಯಲ್ಲೇ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಸಾಸಿವೆ, ಜೀರಿಗೆ, ಆಮೇಲೆ ಸ್ವಲ್ಪ ಇಂಗು, ಸ್ವಲ್ಪ ಮೆಣಸು, ಮೆಂತ್ಯ ಎಲ್ಲನೂ ಹಾಕಿ ಕರಿಬೇವು ಇದನ್ನೆಲ್ಲನೂ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಳ್ತಾಯಿದ್ದೀನಿ. ಎಲ್ಲನೂ ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ಇಂಗು ಮತ್ತು ಅರಿಶಿನ ಹುರಿಯೋದಿಲ್ಲ, ಪೌಡ್ರ್ ಮಾಡ್ಕೊಂಡು ಆದಮೇಲೆ ಸೇರಿಸ್ತೀನಿ ಇದನ್ನು. ಪೌಡ್ರ್ ಮಾಡಿಕೊಂಡು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಬೇಸಿಗೆ ಕಾಲ ಬಂತು ಅಂದ ತಕ್ಷಣವೇ ಖಾರದ ಪುಡಿ, ಧನಿಯಾ ಪುಡಿ, ಬೇಳೆ ಸಾಂಬಾರು ಪುಡಿ, ಮಾಲ್ಟ್ ಪೌಡ್ರ್ ಎಲ್ಲನೂ ಮಾಡ್ಕೋಬೇಕು. ಖಂಡಿತವಾಗ್ಲೂ ಎಲ್ಲ ಒಂದು ನಾನು ಏನೇನು ರೆಡಿ ಮಾಡ್ತೀನಿ ಎಲ್ಲನೂ ಸಹ ಶೇರ್ ಮಾಡ್ತೀನಿ. ಖಂಡಿತ ಮನೆಯಲ್ಲಿ ಟ್ರೈ ಮಾಡ್ಬೋದು. ಒಬ್ಬೊಬ್ಬರು ನೀತಿಗಳು ಸಾಂಬಾರು ಪುಡಿ ಮಾಡಬೇಕಾದ್ರೆ ಬೇರೆ ಬೇರೆ ಥರ ಇರುತ್ತೆ. ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೋಬೋದು. ಯಾಕೆಂದರೆ ಕೆಲವರು ಚಕ್ಕೆ, ಲವಂಗ ಎಲ್ಲ ಸೇರಿಸ್ತಾರೆ ಬೇಳೆ ಸಾಂಬಾರು ಪುಡಿಗೆ. ನಾನು ಏನನ್ನೂ ಸೇರಿಸೋದಿಲ್ಲ, ಹಾಗೆ ಮಾಡ್ತೀನಿ. ಇನ್ನು ಮಟನ್ ಸಾಂಬಾರು ಪುಡಿ ಅದು ಸಹ ಖಾಲಿಯಾಗಿದೆ. ಅದನ್ನು ಸಹ ರೆಡಿ ಮಾಡ್ಕೋಬೇಕು. ಧನಿಯಾ ಕಾಳೆಲ್ಲ ತಂದಿಟ್ಟಿದ್ದೀನಿ. ನೋಡೋಣ ನಾಳೆ ನಾಳಿದ್ರಲ್ಲಿ ರೆಡಿ ಮಾಡ್ಕೋಬೇಕು. ಯಾಕೆ ಇಷ್ಟು ದಿನ ತಗೊಂಡ್ರಿ ಮನೆಯೆಲ್ಲ ಜೋಡಿಸ್ಕೊಳ್ಳೋದಕ್ಕೆ, ಸಾಮಾನೆಲ್ಲ ಜೋಡಿಸ್ಕೊಳ್ಳೋಕ್ಕೆ ಅಂತ ಕೇಳಿದಿರಿ. ಒಂದು ಬೆಳಿಗ್ಗೆ ಎದ್ದ ತಕ್ಷಣವೇ ಮನೆ ಕೆಲಸದ ಜೊತೆಗೆ ಡ್ಯೂಟಿ ಜೊತೆಗೆ ಸಂಬಂಧಿಕರಲ್ಲಿ ಸ್ವಲ್ಪ ಒಂದು ಕಾರ್ಯಗಳು ಬಿದ್ದೇ ಬೀಳುತ್ತವೆ. ಸಾವು, ನೋವು, ಒಳ್ಳೆಯದು ಕೆಟ್ಟದ್ದೆಲ್ಲ ಇರುತ್ತೆ. ಅದಕ್ಕೆಲ್ಲ ಹೋಗಿ ಬರಬೇಕು, ಮನೆಯೂ ನೋಡ್ಕೋಬೇಕು. ಆಮೇಲೆ ಹೊಸ ಜಾಗ ಆದ್ದರಿಂದ ನಾವೇನೇ ರೇಷನ್ನು ಅಥವಾ ನಾವೇನೇ ಬಾಕ್ಸಲ್ಲಿ ಇಟ್ಟಿದ್ರೂ ಹುಡ್ಕಾಡೋ ಹಾಗಾಗುತ್ತೆ. ಸ್ವಲ್ಪ ದಿನ ಹಾಗೆಯೇ ಒಂದೂವರೆ ತಿಂಗಳ ತನಕ ಹಾಗೆಯೇ, ಆಮೇಲೆ ಅಡ್ಜಸ್ಟ್ ಆಗಿಬಿಡುತ್ತೆ. ಈ ಥರ ಆಗುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ದಿನಸಿ ತೊಗೊಂಡು ಬಂದಿದೆ. ಅದನ್ನೆಲ್ಲವನ್ನು ಸಹ ತೋರಿಸ್ತೀನಿ, ಏನೇನು ದಿನಸಿ ತೊಗೊಂಡು ಬಂದಿದೆ ಅಂತ. ಸ್ವಲ್ಪ ಮನೆಯಲ್ಲಿ ಇತ್ತು, ಏನೇನು ಇಲ್ವೋ ಅದನ್ನು ಮಾತ್ರ ತೊಗೊಂಡು ಬಂದಿದ್ದೀನಿ. ಸರ್ವೇ ಸಾಮಾನ್ಯವಾಗಿ ತಿಂಗಳಿಗೊಂದ್ಸಲ ಅಥವಾ 2 ತಿಂಗಳಿಗೊಂದ್ಸಲ ದಿನಸಿ ತರುವಂತಹ ಅಭ್ಯಾಸ ಅಂತೂ ಖಂಡಿತ ಇದೆ. ಕೆಲವರು ಮಾಲ್ಗಳಲ್ಲಿ ತೊಗೊಂಬರ್ತಾರೆ, ಇನ್ನು ಕೆಲವರು ಹೋಲ್ಸೇಲ್ ಅಂಗಡಿಗಳಲ್ಲಿ ತೊಗೊಬರ್ತಾರೆ. ಬಟ್ ನಾನು ಎಲ್ಲನೂ ಮಿಕ್ಸ್ ತೊಗೊಂಬರ್ತೀನಿ. ನಾನು ಮಾಲಲ್ಲಿ ಎಣ್ಣೆ ಆಗಿರ್ಬೋದು, ಕೆಲವೊಂದು ಐಟಮ್ಗಳನ್ನ ತೊಗೊಳ್ಳೋದಿಲ್ಲ. ಮಾಲ್ಗಳಲ್ಲಿ ತೊಗೊಳ್ಳೋದೇ ಕಾಳುಗಳು, ಬೇಳೆಕಾಳು, ತೊಗರಿಕಾಳು, ಹೆಸರುಕಾಳು, ಹುಳ್ಳಿಕಾಳು ಅದನ್ನು ತೊಗೊಳ್ತೀನಿ. ಹೋಲ್ಸೇಲ್ ಅಂಗಡಿಗಳಲ್ಲಿ ಸೋಪ್ ಆಗಿರ್ಬೋದು, ಸರ್ಪ್ ಆಗಿರ್ಬೋದು, ಈ ಥರ 3-4 ಅಂಗಡಿ ಸುತ್ತಾಡಿಕೊಂಡು ನಾನು ದಿನಸಿ ತೊಗೊಳ್ಳೋದು. ಒಂದೇ ಕಡೆ ನಾನು ದಿನಸಿನ ತೊಗೊಳ್ಳೋದಿಲ್ಲ. ಏಕೆಂದರೆ ಒಂದು ಅಂಗಡಿ ಚೆನ್ನಾಗಿದ್ದರೆ ಇನ್ನೊಂದು ಅಂಗಡಿ ಚೆನ್ನಾಗಿರೋದಿಲ್ಲ. ಆ ಕಾರಣಕ್ಕೋಸ್ಕರ ನೋಡ್ತಾ ಇದ್ದೀರಾ, ಪೌಡ್ರ್ ಮಾಡ್ಕೊಂಡಾದಮೇಲೆ ನೋಡ್ತಾ ಇದ್ದೀರಾ ಎಲ್ಲನೂ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಕೊನೆಯದಾಗಿ ನಾನು ಹಿಂಗನ್ನು ಸೇರಿಸ್ತಾ ಇದ್ದೀನಿ, ಜೊತೆಗೆ ಅರಿಶಿನ ಪುಡಿನೂ ಸೇರಿಸ್ತೀನಿ. ಸೇರಿಸಾದ್ಮೇಲೆ ಮತ್ತೆ ಏನು ಪೌಡ್ರ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆಲ್ರೆಡಿ ಪೌಡ್ರ್ ಇದೆ. ಹಿಂಗು ತುಂಬ ಚೆನ್ನಾಗಿದೆ. ಹಿಂಗು ಮಾತ್ರ ಎಷ್ಟು ಘಮ ಘಮ ಅನ್ನುತ್ತೆ ಗೊತ್ತಾ. ಸುಮಾರು ಈ ಒಂದು ಬೇಳೆ ಸಾಂಬಾರು ಪುಡಿ ಒಂದು 2-3 ಟೈಮ್ಗೆ ಆಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ. ಅದೇ 2-3 ಸರಿ ಬೇಳೆ ಸಾಂಬಾರು ಮಾಡ್ಕೋಬೋದು, ಅಷ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ. ಖಂಡಿತ ಟ್ರೈ ಮಾಡಿ. ಬನ್ನಿ, ಇವತ್ತು ಹೇಗೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಅದ್ರ ಬಗ್ಗೆನೂ ನಾನು ಹೇಳ್ಕೊಳ್ತಾ ಹೋಗ್ತೀನಿ. ಮನೆ ಕೆಲಸ ಪ್ರತಿಯೊಂದು ವಿಚಾರದಲ್ಲೂ ಯಾವ ರೀತಿ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತಲೂ ಹೇಳ್ತೀನಿ. ಮೊದಲನೇದಾಗಿ ನಾನು ಇದೇ ಥರನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತೀನಿ ಅಂತ ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನನಗೂ ಸಹ ಮನಸ್ಸಿದೆ, ನನಗೂ ನೋವಾಗುತ್ತೆ. ನಾನು ಸೋಂಬೇರಿ ಆಗ್ತೀನಿ, ನಾನು ಕೊಳಕಿ ಆಗ್ತೀನಿ. ಕೆಲವೊಂದು ದಿನಗಳಲ್ಲಿ ನಾನು ಸಹ ಎಲ್ಲಂದ್ರಲ್ಲೇ ಎಲ್ಲನೂ ಬಿಸಾಕ್ಬಿಟ್ಟು ಸೋಮಾರಿ ಕಟ್ಟೆ ಥರ ಕೂತಿರ್ತೀನಿ. ಯಾವಾಗಲೂ ಕಟ್ಟೆ ಮೇಲೆ ಕೂತ್ಕೊಳ್ಳೋ ಹಾಗೆ ಆ ಥರನೂ ಆಗುತ್ತೆ. ಪ್ರತಿದಿನವೂ ಎಲ್ಲನೂ ನಾನು ಅಂದ್ಕೊಂಡಂಗೆ ಗೆರೆ ಹಾಕ್ದಂಗೆ ನಡಿಬೇಕು ಅಂತಂದರೆ ಖಂಡಿತ ಆಗೋದಿಲ್ಲ.
ಆಗೋದಿಲ್ಲ. ನಾವು ಗೆರೆ ಹಾಕ್ದಂಗೆ ನಡಿಬೇಕು ಅಂತಂದರೆ ಮೊದಲನೇದಾಗಿ ನಮ್ಮ ದೇಹ ಮನಸ್ಸು ಎರಡೂ ಸರಿಯಾಗಿದ್ದರೆ ಮಾತ್ರ ಸಾಧ್ಯ. ದೇಹ ಮನಸ್ಸು ಸರಿಯಾಗಿದ್ದರೆ ಸಾಕ. ಆ ದೇಹ ಮನಸ್ಸನ್ನು ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕಾಗತ್ತೆ. ಮೊದಲನೇದಾಗಿ ಚೆನ್ನಾಗಿರೋ ಒಳ್ಳೊಳ್ಳೆ ಫುಡ್ಡನ್ನು ತಿನ್ನಬೇಕಾಗುತ್ತೆ, ಚೆನ್ನಾಗಿ ನೀರು ಕುಡಿಬೇಕಾಗುತ್ತೆ. ಸುಮಾರು ದಿನಕ್ಕೆ 6 ರಿಂದ 8 ಗಂಟೆಗಳ ಕಾಲ ನಿದ್ರೆನ ಚೆನ್ನಾಗಿ ಮಾಡಬೇಕಾಗತ್ತೆ. ಟೈಮು ಸರಿಯಾಗಿ ಮೇಯ್ನಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಕೆಲವರು ವಾಶ್ರೂಮ್ನ ಯೂಸ್ ಮಾಡೋದೇ ಇಲ್ಲ. ಅಯ್ಯೋ ಅದು ಬಂದಾಗೆ ಹೋದ್ರಾಯ್ತು ಅಂತಾರೆ. ಖಂಡಿತ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಫಸ್ಟು ವಾಶ್ರೂಮ್ ಯೂಸ್ ಮಾಡೋದನ್ನು ಫಸ್ಟು ಕಲಿಬೇಕಾಗತ್ತೆ. ಆಮೇಲೆ ಮೇಯ್ನಾಗಿ ಚೆನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ನೀರನ್ನು ಕುಡಿಬೇಕು. ಇದರಿಂದನೂ ಸಹ ದೇಹ ಮತ್ತು ಮನಸ್ಸು ಎರಡೂ ಸಹ ತುಂಬ ಹಗುರವಾಗುತ್ತೆ, ತುಂಬ ಖುಷಿಯಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರ ಜೊತೆಯಲ್ಲಿ ಸ್ವಲ್ಪ ಹೊತ್ತು ವಾಕಿಂಗೋ ಯೋಗನೋ ಪ್ರಾಣಾಯಾಮನೋ ಯಾವುದಾದ್ರೂ ಒಂದು ಹಾಫ್ ಆನ್ ಅವರು ನಾವು ಇಟ್ಕೋಬೇಕಾಗತ್ತೆ. ಇದೆಲ್ಲವನ್ನು ಮಾಡಿದಾಗ ಮಾತ್ರ ನಮ್ಮ ದೇಹ ಮನಸ್ಸು ಎರಡೂ ಆರೋಗ್ಯವಾಗಿರೋಕ್ಕಾಗೋದು. ದೇಹ ಮನಸ್ಸು ಆರೋಗ್ಯ ಆಯಿತು ಅಂತಂದರೆ ಕೆಲಸಗಳು ತಾನೋ ಸರಿ ಹೋಗ್ತಾ ಹೋಗುತ್ತೆ. ದೇಹ ಮನಸ್ಸು ಸರಿ ಹೋಯ್ತಪ್ಪ, ಇನ್ನು ಹೇಗೆ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೋಬೇಕು ಅಂತ ಅನ್ನೋದಾದರೆ ಮೇಯ್ನಾಗಿ ನಾವು ಪ್ರತಿಯೊಂದು ಕೆಲಸನೂ ಅಯ್ಯೋ ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು ನಾನು ಅಂದ್ಕೊಂಡು ತಲೆ ಮೇಲೆ ಭಾರ ಹೊತ್ಕೊಂಡು ಕೂತ್ಕೋಬಾರ್ದು. ಎಷ್ಟೇ ಕೆಲಸಗಳು ಇದ್ರೂ ಶುರು ಮಾಡೋದು ಮುಖ್ಯ. ಎಲ್ಲಿಂದ ಶುರು ಮಾಡ್ತೀವಿ ಅಂತಂತಂದರೆ ಯಾವುದು ನನಗೆ ಕಷ್ಟದ ಕೆಲಸ ಅಂತ ಅನಿಸುತ್ತೋ ಅಲ್ಲಿಂದ ಶುರು ಮಾಡಬೇಕಾಗುತ್ತೆ. ಮೇಯ್ನಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ರಾತ್ರಿ ಮಲ್ಕೊಳ್ಳೋದೇ ತುಂಬ ಬೇಗ. ಯಾಕೆಂದರೆ ರಾತ್ರಿ 8-8:30ಗೆಲ್ಲ ಊಟ ಆಗಿ 9 ಗಂಟೆಗೆಲ್ಲ ನಿದ್ರೆ ಆಗೋಗುತ್ತೆ. ಮತ್ತು ನಾನು 4:15ಗೆ ಎದ್ದೇಳ್ತೀನಿ. 4:15ಗೆ ಎದ್ದು ನಾನು ಬಿಸಿನೀರನ್ನು ಕುಡಿದು ಮತ್ತು ಯೋಗ ಎಲ್ಲ ಶುರು ಮಾಡಿ ಯೋಗ ಎಲ್ಲ ಮುಗಿದಾದ್ಮೇಲೆ ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕಿ ಒಳಗಡೆ ಬಂದು ಮತ್ತು ಬಟ್ಟೆ ಎಲ್ಲ ನೆನೆ ಹಾಕಿಬಿಟ್ಟು ಏನಾದರೂ ಪಾತ್ರೆ ಏನಾದ್ರು ಇತ್ತು ಅಂತಂದರೆ ಎಲ್ಲನೂ ತೊಳೆದಿಟ್ಬಿಟ್ಟು ಅಡುಗೆ ಕೆಲಸಕ್ಕೆ ಶುರು ಮಾಡ್ಕೊಳ್ತೀನಿ. ಅಡುಗೆ ತಿಂಡಿ ಹಾಕ್ತಾ ಇದ್ದಂಗೆ ಸ್ನಾನ ಮುಗಿಸ್ಕೊಂಬಂದು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಂಗೆ ಬೇರೆ ಏನೂ ಕೆಲಸ ಇಲ್ವಾ ಅಂತ ಅನ್ನೋದಾದರೆ ಮಕ್ಕಳನ್ನ ಎಬ್ಬರಿಸ್ಬೇಕು, ಮನೆಯವ್ರನ್ನ ಎಬ್ಬರಿಸ್ಬೇಕು, ಅವ್ರಿಗೆ ನೀರು ಬಿಸಿ ಮಾಡಿಕೊಡ್ಬೇಕು, ಕುಡಿಯೋದಕ್ಕೆ ನೀರು, ಸ್ನಾನಕ್ಕೆ ನೀರು, ಅವ್ರು ಏನು ಕೇಳ್ತಾರೆ ಅದನ್ನೆಲ್ಲನೂ ಕೊಡಬೇಕು. ನಮಗೇನಾದ್ರು ಖಾಲಿ ಆಗಿದ್ದರೆ ನಾವು ಹೋಗಿ ತೊಗೊಂಡು ಬರಬೇಕು. ಇದೆಲ್ಲ ಮಧ್ಯದಲ್ಲಿ ಕೆಲಸಗಳಿರುತ್ತೆ. ಇದ್ರ ಜೊತೆಗೆ ಸಂಬಂಧಿಕರು ಬಂಧು ಬಳಗಗಳು ಫೋನ್ ಮಾಡಿದಾಗ ಅವ್ರಿಗೆ ಉತ್ತರ ಕೊಡಬೇಕು. ಎಲ್ಲವೂ ಪ್ರತಿಯೊಂದೂ ಸಹ ನಮ್ಮ ಈ ಒಂದು ಕೆಲಸಗಳಲ್ಲಿ ಜೊತೆ ಸೇರಿಕೊಂಡಿರುತ್ತೆ. ಬರೀ ಅಡುಗೆ ಮಾಡಿದೆ ಪೂಜೆ ಮಾಡಿದೆ ಅಂದರೆ ಆಗೋದಿಲ್ಲ. ಆದರೆ ನಾನು ಟೈಮ್ ವೇಸ್ಟ್ ಮಾಡೋದಕ್ಕೆ ನಾನು ಇಷ್ಟ ಇಲ್ಲ. ಕಾರಣ ಏನಂತಂದರೆ ನಾನು ಎಷ್ಟು ಬೇಗ ರಾತ್ರಿ ಹೊಟ್ಟೆ ತುಂಬ ಊಟ ಮಾಡಿ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿಬಿಟ್ಟು ನಾನು ಬೇಗ ಮಲ್ಕೊಳ್ತು ಅಂದರೆ ನಾನು ಬೇಗ ಎದ್ದೇಳ್ಬೋದು. ನಾನು ಬೇಗನೆ ಎದ್ದೇಳೋಕ್ಕಾಗಲಿಲ್ಲ ಅಂತಂದರೆ ಲೇಟಾಗಿ ಎದ್ದರೆ ನಾನು ಹೇಗೆ ಕೆಲಸ ಮಾಡೋಕ್ಕೆ ಸಾಧ್ಯ? ಇದೆಲ್ಲನೂ ಯೋಚನೆ ಮಾಡಿಕೊಂಡು ತುಂಬಾ ಬೇಗ ಎದ್ದೇಳ್ತೀನಿ. ಬೇಗ ಎದ್ದೇಳೋದ್ರ ಜೊತೆಗೆ ರಾತ್ರಿಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡಬೇಕು, ಏನು ಅಡುಗೆ ಮಾಡಬೇಕು. ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿರ್ತೀರಾ, ತರಕಾರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿರ್ತೀರಾ ಅಂದರೆ ಖಂಡಿತ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ತರಕಾರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ನಾನು ನಮ್ಮ ಮನೆಯವರು ಕೆಲಸಕ್ಕೆ ಹೋಗೋದ್ರಿಂದ ಇಬ್ಬರಲ್ಲೂ ಒಂದು ಶೇರಿಂಗ್ ಇದೆ. ಪ್ರತಿಯೊಂದು ಕೆಲಸಗಳನ್ನು ಅವರಿದ್ದಾಗ ನನಗೆ ತುಂಬಾ ಸಹಾಯ ಮಾಡ್ತಾರೆ. ಇಲ್ಲ ಅಂತಂದರೆ ಮಕ್ಕಳು ಸಹಾಯ ಮಾಡ್ಕೊಳ್ತಾ ಇರ್ತಾರೆ. ಮನೆ ಕಸ ಗುಡಿಸಿದ್ರೆ ಅವ್ರು ಒರೆಸ್ಕೊಬರ್ತಾರೆ. ಇಲ್ಲ ನಾನು ಮನೆ ಒರೆಸಿದ್ರೆ ಅವ್ರು ಕಸ ಗುಡಿಸ್ಕೊಡೋದು. ನಾನು ಪಾತ್ರೆ ತೊಳಿತಾ ಇದ್ದರೆ ತೊಗೊಂಡು ಪಾತ್ರೆಗಳು ಜೋಡಿಸೋದು, ಬಟ್ಟೆ ಎಲ್ಲ ವಾಶ್ ಆಗಿದ್ದರೆ ಒಣಗಾಕೋದು, ಬಟ್ಟೆ ಮಡಚಿಡ್ತಾ ಇದ್ದರೆ ಅವ್ರವ್ರ ಬಟ್ಟೆಗಳನ್ನು ಎತ್ತಿ ಅವರು ಕಬೋರ್ಡ್ಗೆ ಇಟ್ಕೊಳ್ಳೋದಾಗಿರ್ಬೋದು. ಪ್ರತಿಯೊಂದು ಕೆಲಸದಲ್ಲೂ ತುಂಬ ಸಹಾಯ ಮಾಡೋದ್ರಿಂದ ಮಾತ್ರ ನಾನು ಮನೆ ನೀಟಾಗಿ ಇಟ್ಕೊಳ್ಳೋಕ್ಕಾಗಲಿ ಅಥವಾ ನನ್ನ ಪ್ರತಿಯೊಂದು ಟೈಮಲ್ಲೂ ಸಹ ನಾನು ಕರೆಕ್ಟಾಗಿ ಸುಮಾರು 8:45ಗೆಲ್ಲ ಮನೆ ಬಿಟ್ಬಿಡ್ತೀನಿ. ಅಷ್ಟು ಟೈಮ್ಗೆ ನಾನು ಮನೆ ಬಿಡೋದಕ್ಕೆ ಅಥವಾ ಕೆಲಸಕ್ಕೆ ನಾನು ಹೋಗೋದಕ್ಕೆ ಕಾರಣ ನನ್ನ ಮಕ್ಕಳು ಮತ್ತು ನನ್ನ ಗಂಡ. ಅವ್ರ ಸಹಾಯ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನನ್ನ ಕೈ ಸಾಧ್ಯ ಆಗ್ತಾ ಇರಲಿಲ್ಲ. ಇನ್ನು ಅವ್ರ ಸಹಾಯ ಸಿಕ್ಕಿದ್ರೆ ಸಾಕಾ, ನಾನು ಎಲ್ಲೆಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೆ ಅಂದರೆ ಸ್ವಲ್ಪ ಫೋನಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದೆ. ಅದ್ರ ಜೊತೆಗೆ ಬೇಡವಾಗಿರೋದ ಆಲೋಚನೆಗಳನ್ನ ಮಾಡಿಕೊಂಡು ಮಾಡೋ ಕೆಲಸಗಳ ಬಗ್ಗೆ ಗಮನ ಕೊಡದೆ ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಕೈ ತಾನೇ ನಿಧಾನ ಆಗ್ತಾ ಹೋಗುತ್ತೆ. ಯೋಚನೆ ಮಾಡ್ದಿರ ಏನು ಕೆಲಸ ಮಾಡಿ ಮುಗಿಸ್ಬೇಕು, ಫಸ್ಟ್ ಈ ಕೆಲಸ ಮಾಡಿ ಮುಗಿಸಿ ನೆಕ್ಸ್ಟ್ ಇನ್ಯಾವ ಕೆಲಸ ಮಾಡಬೇಕು ಅಂತ ಆಲೋಚನೆ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಬೇಗ ಎಲ್ಲ ಕೆಲಸನೂ ಆಗ್ತಿತ್ತು. ಆದರೆ ನಾನು ಮಾಡ್ತಿದ್ದೇನು, ಬರೀ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು, ನೋವುಗಳನ್ನು ಯೋಚನೆ ಮಾಡಿಕೊಂಡು, ಸಂಕಟಗಳನ್ನು ಯೋಚನೆ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೆ. ನಾನು ಕಲ್ತಿದ್ದ ಪಾಠ ಏನು ಅಂದರೆ ಫಸ್ಟ್ ಏನು ಕೆಲಸ ಆಗಬೇಕು, ಮುಂದಕ್ಕೆ ಏನು ಕೆಲಸ ಆಗಬೇಕು, ಇವತ್ತು ಮಕ್ಕಳಿಗೆ ಏನನ್ನು ತಿಂಡಿಗೆ ಹಾಕಿ ಕಳಿಸ್ಬೇಕು, ಯಾರ ಬಟ್ಟೆ ಐರನ್ ಮಾಡಬೇಕು, ಈ ರೀತಿಯೆಲ್ಲ ನಂಗೆ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಕೆಲಸಗಳು ಎಲ್ಲವೂ ಬೇಗ ಆಗೋದಕ್ಕೆ ಶುರುವಾಯಿತು. ಇದರ ಜೊತೆಯಲ್ಲಿ ಮೇಯ್ನಾಗಿ ಟಿ ವಿ ಹಾಕೋದನ್ನು ಬಿಟ್ಟೆ.
ಏನಾದರೂ ಟಿ ವಿನಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತಾ, ಏನಾದ್ರು ಇಂಟ್ರೆಸ್ಟಿಂಗ್ ಕಿವಿಗೆ ಬಿತ್ತು ಅಂತಂದರೆ ಅಡುಗೆ ಮನೆಯಿಂದ ಓಡಿ ಬಂದು ನೋಡಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ ಇವಾಗ, ಸಾಂಗ್ಗಳನ್ನ ಹಾಕಿಬಿಟ್ಬಿಡ್ತೀನಿ. ದೇವ್ರ ಸಾಂಗ್ಗಳು, ಸ್ತೋತ್ರಗಳು, ಮಂತ್ರಗಳು ಇದನ್ನೆಲ್ಲ ಹಾಕಿ ಬಿಟ್ಬಿಟ್ಟಿರ್ತೀನಿ. ಅದು ಹೇಳ್ತಾ ಹೋಗ್ತಾ ಇರುತ್ತೆ. ಮೇಯ್ನಾಗಿ ಅಲ್ಲಿ ನಾನು ನನ್ನ ಟೈಮ್ನ ಯುಟಿಲೈಸ್ ಮಾಡಿಕೊಂಡೆ. ಇದ್ರ ಜೊತೆಯಲ್ಲಿ ನನಗೆ ಬೇಗನೆ ನನಗೆ ಕೆಲಸಗಳು ಮುಗಿಯೋದ್ರಿಂದ ನನಗೆ ಅಂತ ಟೈಮ್ ಸಿಗೋಕ್ಕೆ ಶುರುವಾಯಿತು. ನಾನು ಓದೋಕ್ಕಾಗಿರ್ಬೋದು, ನನ್ನ ಯೂಟ್ಯೂಬ್ಗಾಗಿರ್ಬೋದು, ಅಥವಾ ನನ್ನ ಹೇರ್ ಕೇರ್ಗಾಗಿರ್ಬೋದು, ಸ್ಕಿನ್ ಕೇರ್ಗಾಗಿರ್ಬೋದು, ನನ್ನ ಒಂದು ದೇಹದ ಆರೋಗ್ಯನ ನೋಡ್ಕೊಳ್ಳೋದಕ್ಕಾಗಿರ್ಬೋದು, ನನಗೋಸ್ಕರ ನಾನು ಆಲೋಚನೆ ಮಾಡೋದಕ್ಕೋಸ್ಕರ ನಂದು ಅಂತ ಒಂದು ಟೈಮ್ ಸಿಗುತ್ತೆ ಅಂತನ್ನೋದಾದರೆ ಅದು ರಾತ್ರಿ ಬೇಗ ಮಲಗೋದ್ರಿಂದ, ಬೆಳಗ್ಗೆ ಬೇಗ ಏಳೋದ್ರಿಂದ ನನಗೆ ಆ ಟೈಮ್ ಸಿಗುತ್ತೆ. ಕಾರಣ ಏನಂತಂದರೆ ಸುಮಾರು 4ರಿಂದ 6 ಗಂಟೆ ತನಕ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸನೂ ಮುಗಿದೋಗಿರುತ್ತೆ. ಅದಾದ ಮೇಲೆ ನಂದು ಅಂತ ಒಂದು ಟೈಮ್ ಸಿಗುತ್ತಲ್ಲ, ಆ ಟೈಮು ನನಗೋಸ್ಕರ ಅಂತ ಉಳಿಯುತ್ತೆ. ಆ ಟೈಮಲ್ಲಿ ನಾನು ಆಫೀಸ್ ಬಗ್ಗೆ ಆಗಿರ್ಬೋದು, ಮನೆ ಬಗ್ಗೆ ಆಗಿರ್ಬೋದು, ಪರ್ಸ್ನಲ್ ಕೆಲಸಗಳ ಬಗ್ಗೆ ಆಗಿರ್ಬೋದು, ಅಥವಾ ಊರಿನ ಬಗ್ಗೆ ಆಗಿರ್ಬೋದು, ಜಮೀನುಗಳ ಬಗ್ಗೆ ಆಗಿರ್ಬೋದು, ಮಕ್ಕಳ ಒಂದು ಜೀವನಕ್ಕಾಗಿರ್ಬೋದು, ಪ್ರತಿಯೊಂದನ್ನು ನಾನು ಯೋಚನೆ ಮಾಡ್ತಾ ಬಂದೆ. ಯೋಚನೆ ಮಾಡಿಕೊಂಡು ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ಪ್ರತಿಯೊಂದು ಈ ಥರ ಆಗಿದೆ, ಹಿಂಗಾಗಿದೆ, ಏನು ಮಾಡ್ಬೋದು ಅಂತೆಲ್ಲ ಕೇಳೋದಕ್ಕೆ ಶುರು ಮಾಡಿದೆ. ಅದ್ರ ಜೊತೆಗೆ ನನ್ನ ಯೋಗ ಅಭ್ಯಾಸ, ಹೌದು, ನನ್ನ ಯೋಗ ಮತ್ತು ಪ್ರಾಣಾಯಾಮ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಅದಿಲ್ಲ ಅಂತಂದರೆ ನನ್ನ ದೇಹದ ಆರೋಗ್ಯ, ನನ್ನ ಮನಸ್ಸಿನ ಆರೋಗ್ಯ ನನಗೆ ಕಂಟ್ರೋಲಲ್ಲಿ ಸಿಗೋದೇ ಇಲ್ಲ. ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾ ಇದೆ. ತುಂಬ ಕೆಟ್ಟ ಆಲೋಚನೆಗಳು ಬರ್ತಾಯಿತ್ತು. ನೆಗೆಟಿವ್ ಥಾಟ್ಗಳು ಸಿಕ್ಕಾಪಟ್ಟೆ ಬರ್ತಾಯಿತ್ತು. ನೆಗೆಟಿವ್ ಥಾಟ್ ಏನಂತಂದರೆ, ಯಾರು ನನಗೆ ತೊಂದರೆ ಕೊಟ್ಟಿದ್ರು ಚಿಕ್ಕದ್ರಿಂದ ಅದೆಲ್ಲವೂ ನೆನಪು ಬರ್ತಾಯಿತ್ತು. ಈ ಯೋಗದಿಂದ, ಧ್ಯಾನದಿಂದ ನಾನು ಸುಮಾರು 99 ಅಲ್ಲ 100% ನಾನು ಚೆನ್ನಾಗಿದ್ದೀನಿ. ಅದಕ್ಕೆ ಚೆನ್ನಾಗಿರೋದಕ್ಕೆ ಕಾರಣವೇ ಯೋಗ ಮತ್ತು ಪ್ರಾಣಾಯಾಮ. ನಿಜವಾಗ್ಲೂ ಸ್ನೇಹಿತರೆ ಹೇಳ್ತೀನಿ, ಪ್ರಾಣಾಯಾಮ ಯೋಗದಿಂದ ಎಷ್ಟೋ ಮನಸ್ಸಿನ ನೋವುಗಳು, ಎಷ್ಟೋ ದೇಹದ ನೋವುಗಳು, ಎಷ್ಟೋ ಸಂಕಟಗಳು ಖಂಡಿತವಾಗ್ಲೂ ಬಗೆಹರಿಯುತ್ತೆ. ಅದರ ಜೊತೆಗೆ ನಮ್ಮ ಜೀವನದ ಮುಂದಿನ ಗುರಿ ಏನು ಅಂತ ಗೊತ್ತಾಗುತ್ತೆ. ನಮ್ಮ ಗುರಿ ಕಡೆಗೆ ನಾವು ಹೆಜ್ಜೆ ಇಡ್ತಾ ಹೋಗ್ತೀವಿ. ನಾವು ಹೆಜ್ಜೆ ಇಡೋದ್ರ ಜೊತೆಗೆ ಅದ್ರ ಜೊತೆಗೆ ಪ್ರಯತ್ನವೂ ಸಹ ಪಡ್ತಾ ಹೋಗ್ತೀವಿ. ನಮಗೇ ಗೊತ್ತಿಲ್ದಿರ ನಾವು ಆಲೋಚನೆ ಮಾಡಿದ ಕಡೆ ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀವಿ. ನಾವೇನು ಅಂದ್ಕೊಂಡಿರ್ತೀವೋ ಅದು ನಮಗೆ ಸಕ್ಸಸ್ ಆಗುತ್ತೆ, ಅದ್ರಲ್ಲಿ ನಾವು ಜಯ ಸಿಗುತ್ತೆ ಅಂತಲೇ ಅನ್ಬೋದು. ಹೌದು, ಯೋಗ ಮತ್ತು ಪ್ರಾಣಾಯಾಮಕ್ಕೆ ಮತ್ತು ಧ್ಯಾನಕ್ಕೆ ಅಷ್ಟು ಶಕ್ತಿ ಇದೆ ಅಂತ ನಾನು ಹೇಳ್ತೀನಿ. ಹೌದು, ಇವತ್ತು ನಾವು ಬರೀ ನೆನೆಸ್ಕೊಂಬಿಟ್ರೆ ಆಗೋಗೋದಿಲ್ಲ. ಆಟೋಮೆಟಿಕ್ಕಾಗಿ ನಾವು ಧ್ಯಾನ ಮಾಡ್ತಾ ಇದ್ದಂಗೆ ನಾವು ಆ ಒಂದು ಕಾರ್ಯಕ್ಕೋಸ್ಕರ ಕೆಲಸ ಮಾಡ್ತೀವಿ ಅಂತಂದಾಗ ಆ ಕೆಲಸದಲ್ಲಿ ಸಕ್ಸಸ್ ಅನ್ನೋದನ್ನು ನಾವು ಕಾಣ್ತೀವಿ. ಅದಂತೂ ನಿಜ. ಹೌದು ಸ್ನೇಹಿತರೆ, ಇವತ್ತು ನಾನು ಈ ಒಂದು ಯೂಟ್ಯೂಬ್ ನಡೆಸ್ಕೊಂಡು, ಕೆಲಸಕ್ಕೆ ಹೋಗ್ಕೊಂಡು, ಮನೆ ನೋಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು ಪ್ರತಿಯೊಂದು ಕೆಲಸನೂ ನಾನು ಮಾಡ್ತಾಯಿದ್ದೀನಿ ಅಂತನ್ನೋದಕ್ಕೆ ಕಾರಣ ರಾತ್ರಿ ಬೇಗ ಮಲಗೋದು, ಬೇಗ ಏಳೋದು. ಇದರಿಂದ ನನ್ನ ಮನಸ್ಸು, ನನ್ನ ದೇಹ ಎಲ್ಲವೂ ಸಹ ಆರೋಗ್ಯವಾಗಿದೆ. ನಾನು ಹೇಳೋದಿಷ್ಟೇ, ಟಿ ವಿ ಇವತ್ತಲ್ಲ ನಾಳೆ ನೋಡ್ಬೋದು. ಒಂದು ತಿಂಗಳು ಬಿಟ್ಟು ಸಹ ನಾನು ನೋಡಬೇಕಾಗಿರೋ ಕಾರ್ಯಕ್ರಮಗಳನ್ನು ನಾವು ನೋಡ್ಕೋಬೋದು. ಆದರೆ ನಮ್ಮ ದೇಹ ಒಂದ್ಸಲ ಹಾಳಾಯಿತು ಅಂದರೆ, ನಮ್ಮ ಶರೀರ ಒಂದ್ಸಲ ಆರೋಗ್ಯ ಕೈ ಕೊಡ್ತು ಅಂತಂದರೆ, ನಮ್ಮ ಮನಸ್ಸಿನ ಆರೋಗ್ಯ ಒಂದ್ಸಲ ಕೈ ಕೊಡ್ತು ಅಂದರೆ ಅದು ವರ್ಷ ಅಲ್ಲ, 2 ವರ್ಷ ಅಲ್ಲ, 5 ವರ್ಷ ಆದರೂ ಅದನ್ನು ಸರಿ ಮಾಡೋದಕ್ಕಾಗೋದಿಲ್ಲ. ಇದೆಲ್ಲನೂ ಸರಿ ಮಾಡಿಕೊಂಡು ನಮ್ಮ ದೇಹನ ಅಚ್ಚುಕಟ್ಟಾಗಿಟ್ಕೊಂಡು, ನಮ್ಮ ಮನಸ್ಸನ್ನು ಅಚ್ಚುಕಟ್ಟಾಗಿಟ್ಕೊಂಡು, ನಮ್ಮ ಮನೇನೂ ಆರೋಗ್ಯವಾಗಿ ಇಟ್ಕೋಬೇಕು ಅಂತನ್ನೋದಾದರೆ ಫಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಮನೆಯಲ್ಲಿ ಏನಿದೆ, ಏನಿಲ್ಲ ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಯಾರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ತಿಳ್ಕೊಬೇಕಾಗುತ್ತೆ. ಇರೋರಿಗೆ ಎಷ್ಟು ಟೈಮನ್ನು ಅವರು ಕೊಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ತಿಳ್ಕೊಬೇಕಾಗುತ್ತೆ. ಮಕ್ಕಳು ವಯಸ್ಸಾಗಿರೋರು ಮನೇಲಿ ಇತ್ತು ಅಂತಂದರೆ ಯಾವ ಟೈಮು ಹೀಗೆ ಅವ್ರಿಗೋಸ್ಕರ ಇಷ್ಟೇ ಟೈಮ್ ಕೊಡ್ತೀನಿ, ಅಷ್ಟೇ ಟೈಮ್ ಕೊಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲರಿಗಿಂತ ಹೆಚ್ಚಾಗಿ ವಯಸ್ಸಾಗಿರೋರಿಗೆ, ಮಕ್ಕಳುಗಳಿಗೆ ಮಾತ್ರ ಸಿಕ್ಕಾಪಟ್ಟೆ ಟೈಮನ್ನು ನಾವು ಕೊಡಬೇಕಾಗುತ್ತೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಾವು ಟೈಮ್ ಕೊಡಬೇಕಾಗುತ್ತೆ. ಅದಂತೂ ನಿಜ. ಇದನ್ನು ನಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಫಸ್ಟ್ ಮನೆಯಲ್ಲಿ ಹಿರಿಯವ್ರಿಗೆ, ಮಕ್ಕಳಿಗೆ, ಆಮೇಲೆ ಉಳಿದವ್ರಿಗೆ ನಮ್ಮ ಟೈಮನ್ನು ಕೊಟ್ಟು ಆಮೇಲೆ ಉಳಿದ ಕೆಲಸನ ಮಾಡಿಕೊಂಡ್ರೆ ಒಳ್ಳೆಯದು. ಫಸ್ಟು ನನ್ನ ಕೆಲಸ ಆಗಲಿ, ವಯಸ್ಸಾಗಿರೋರೆಲ್ಲ ಅಲ್ಲಿರ್ತಾರೆ, ಪಾಪು ಅಲ್ವಾ, ಆಮೇಲೆ ನೋಡ್ಕೊಂಡ್ರಾಯ್ತು ಅಂತ ಹೋಯ್ತು ಅಂತಂದರೆ ಯಾವ ಕೆಲಸಗಳು ಆಗೋದಿಲ್ಲ. ನಾವು ಏನೇ ಕೆಲಸ ಮಾಡಿದ್ರೂ ಸಹ ಅದಕ್ಕೆ ಅರ್ಥ ಸಿಗೋದಿಲ್ಲ ಅಂತ ಹೇಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನು ಅನ್ನಿಸ್ತು? ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ಟೈಮ್ ಮ್ಯಾನೇಜ್ಮೆಂಟ್ ಅಂತಂದರೆ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಅಲ್ಲ. ಮನಸ್ಸು, ದೇಹ, ಮನೆಯವರನ್ನು ಮತ್ತು ಮನೆಯಲ್ಲಿರುವಂತಹ ಪ್ರತಿಯೊಂದು ವ್ಯಕ್ತಿಗಳಿಗೆ
ಪ್ರತಿಯೊಂದು ಜೀವಕ್ಕೂ ಬೆಲೆ ಕೊಟ್ಕೊಂಡು ಅವ್ರಿಗೋಸ್ಕರ ಟೈಮನ್ನು ಕೊಟ್ಕೊಂಡು ಹೋಗೋದೇ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು. ಹೌದು, ಮನೇಲಿರೋ ಹಿರೀಕರಾಗಿರ್ಬೋದು, ಪಾಪುಗಳಾಗಿರ್ಬೋದು, ನಮ್ಮ ಗಂಡ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಬಂಧು ಬಳಗಗಳಾಗಿರ್ಬೋದು, ಅವ್ರಿಗೆಲ್ಲ ನಮ್ಮದೇ ಆದ ಒಂದು ಸಮಯನ ಕೊಡಬೇಕಾಗುತ್ತೆ. ಇದೆಲ್ಲದರ ಮಧ್ಯದಲ್ಲಿ ನನ್ನದು ಅಂತ ನಾನು ಟೈಮನ್ನು ಉಳಿಸ್ಕೋತೀನಿ ನೋಡಿ, ಅದೇ ಟೈಮ್ ಮ್ಯಾನೇಜ್ಮೆಂಟ್‌ನ ಒಂದು ಹೆಗ್ಗುರುತು. ಒಂದು ಹೆಮ್ಮೆಯ ಒಂದು ಸಮಯ. ನನ್ನದು, ಈ ಸಮಯ ನನಗೋಸ್ಕರ, ನಾನು ಸಂಪಾದನೆ ಮಾಡಿರೋ ಸಮಯ ಅಂತ ಉಳಿಸ್ಕೋತೀವಿ ನೋಡಿ. ಒಂದು ಟಿ ವಿ ನೋಡೋದಾಗಿರ್ಬೋದು, ಮಲಗೋದಾಗಿರ್ಬೋದು, ಬುಕ್ ಓದೋದಾಗಿರ್ಬೋದು, ನನಗೋಸ್ಕರ ಏನು ನಮ್ಗೆ ಇಷ್ಟವಾಗಿರೋ ಕೆಲಸ ಮಾಡೋದಕ್ಕೆ ಆ ಟೈಮ್‌ನ ಉಳಿಸ್ಕೋತೀವಲ್ಲ, ಅದೇ ನಿಜವಾದ ಟೈಮ್ ಮ್ಯಾನೇಜ್ಮೆಂಟ್‌ನ ಗುರುತು. ಏನೂ ಇಲ್ದಿರ ಪ್ರತಿಯೊಂದು ಒಂದು ಶಿಸ್ತಿಲ್ದಿರ ಜೀವನ ಮಾಡ್ತು ಅನ್ನೋದೇ ಆದರೆ ಆ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. 3 ಹೊತ್ತು ಟಿ ವಿ ನೋಡೋದು, 3 ಹೊತ್ತು ಮೊಬೈಲ್ ನೋಡೋದು, 3 ಹೊತ್ತು ಬೇರೆಯವ್ರ ಜೊತೆ ಮಾತಾಡೋದು, ಬೇರೆಯವ್ರ ಬಗ್ಗೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋದು, ಮತ್ತು ಮಾಡೋದೇ ಕೆಲಸಗಳನ್ನು ಅಂದರೆ ಅರ್ಥ ಇಲ್ಲದ ಕೆಲಸಗಳು. ಯಾವ ರೀತಿ ಅಂದರೆ ಮಾಡೋ ಕೆಲಸನೇ ಮಾಡ್ತಾ ಇರೋದು. ಏನು ಕೆಲಸ ಪಾತ್ರೆ ತೊಳಿತಾನೇ ಇರೋದು. ಅದು ಎಷ್ಟು ಅವಶ್ಯಕತೆ ಪಾತ್ರೆ ಇದೆ, ಬಟ್ಟೆ ಎಷ್ಟು ಅವಶ್ಯಕತೆ ಇದೆ, ನಾನು ಇವಾಗ ಏನು ಹಾಕ್ಕೋಬೇಕು, ಇದು ಹಾಕ್ಕೊಂಡ್ಮೇಲೆ ಮತ್ತೆ ಅದನ್ನು ವಾಶ್ ಮಾಡಿ ಇಡಬೇಕು, ಮತ್ತೆ ಮಡಚಿಡಬೇಕು, ಯಾವ ಜಾಗದಲ್ಲಿ ಇಡಬೇಕು, ಇದು ಎಲ್ಲವನ್ನು ಮನೆಯಲ್ಲಿ ಹೇಳ್ಕೊಡ್ಬೇಕಾಗುತ್ತೆ ಮನೇಲಿರೋರಿಗೆ. ಈ ತರೋದು ಬಿಸಾಕೋದು ಅಂತಂದರೆ ಮನೆ ಕೆಲಸಗಳೆಲ್ಲ ಹೆಣ್ಮಕ್ಳ ಮೇಲೆ ಬೀಳುತ್ತೆ. ಜೊತೆಗೆ ಕೆಲಸಗಳು ಮುಗಿಯೋದೇ ಇಲ್ಲ, ಕೆಲಸಗಳ ರಾಶಿನೇ ಬೀಳುತ್ತೆ. ನಾನು ಹೇಳೋದಿಷ್ಟೇ, ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಸಮಯ ಅಲ್ಲ, ಮನಸ್ಸು ಮತ್ತು ದೇಹದ ನಡುವೆ ಮತ್ತು ಮನೇಲಿರೋ ಮನಸ್ಸುಗಳ ನಡುವೆ ಇರುವಂತಹ ಒಂದು ಹೊಂದಾಣಿಕೆ ಮತ್ತು ಅವ್ರಿಗೋಸ್ಕರ ಕೊಡುವಂತಹ ಸಮಯನೇ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀನಿ ಸ್ನೇಹಿತರೆ, ಆಗಲೇ ಹೇಳಿದ್ನಲ್ಲ, ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಖಂಡಿತ ಕಮೆಂಟ್ ಹಾಕಿ. ನಾನೇನು ಜಾಸ್ತಿ ಏನು ಹೇಳೋದಿಲ್ಲ, ಏಕೆಂದರೆ ಮನುಷ್ಯನಿಗೆ ಕೆಲಸ ಮಾಡ್ತಾ 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 ರೆಸ್ಟ್ ಅನ್ನೋದು ಬೇಕಾಗುತ್ತೆ. ರೆಸ್ಟ್ ಅಂದ ತಕ್ಷಣವೇ ಕೂತ್ಕೊಳ್ಳೋದು ಅಂತಂತಲ್ಲ. ಈಗ ಒಂದು ಮನೆ ಒರೆಸ್ಕೊಳ್ತೀವಿ, ಮನೆಗೆ ಒರೆಸಿದ ತಕ್ಷಣವೇ ಹೋಗಿ ಇನ್ನೊಂದು ಕೆಲಸನ ಶುರು ಮಾಡೋಕ್ಕಾಗೋದಿಲ್ಲ, ಹೌದಲ್ವಾ? ಅದಕ್ಕೂ ಒಂದು 5 ನಿಮಿಷ 10 ನಿಮಿಷ ನಮ್ಮ ರೆಸ್ಟು ಅಂತ ನಮಗೋಸ್ಕರ ನಾವು ಬೇಕಾಗುತ್ತೆ. ನಾವೇನು ಯಂತ್ರಗಳು ಅಂತ ಹೇಳ್ತೀವಲ್ಲ, ಮಿಷನ್ಗಳು ಅಂತೂ ಖಂಡಿತ ಅಲ್ಲ ಹೆಣ್ಮಕ್ಳುಗಳು. ಹೆಣ್ಮಕ್ಳು ಅಂತಂತಂದ್ರೇ ಎಲ್ಲರೂ ಇಳ್ಕೊಂಡಿರ್ತಾರೆ. ಇವ್ರಿಗೇನು ಮನೇಲಿ ಇರ್ತಾರೆ, ಇವ್ರಿಗೇನು ಗಂಡ ತಂದಾಕ್ತಾನೆ ತಿಂತಾರೆ, ಇವ್ರಿಗೇನು ಹೊರಗಡೆ ದುಡ್ಕೊಂಬರ್ತಾರೆ, ಇವ್ರಿಗೇನು ಮನೆಯಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇದೊಂದು ಬಿಟ್ಟರೆ ಯಾವುದನ್ನು ಕರೆಕ್ಟಾಗಿ ಹೇಳುವಂಥವ್ರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಹೆಣ್ಣು ಅಂತಂದರೆ ತಾತ್ಸಾರ, ಹೆಣ್ಣು ಅಂತಂದ್ರೇ ಇವಳಿಗೇನು ಅಂತನ್ನೋರು ಅಲ್ವಾ? ಅವ್ರುಗಳ ಮಧ್ಯದಲ್ಲಿ ನಾವು ಹೇಗಿರಬೇಕು, ನಮಗೋಸ್ಕರ ನಮ್ಮ ಟೈಮನ್ನು ನಾವು ನೋಡ್ಕೋಬೇಕಾಗುತ್ತೆ. ನಮಗೋಸ್ಕರ ಕೊಡೋರು ಯಾರೂ ಇಲ್ಲ. ಅದು ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೂ ನಮಗೋಸ್ಕರ ಟೈಮ್ ಕೊಡೋರಿಲ್ಲ. ನಮ್ಮ ಟೈಮನ್ನು ನಾವೇ ಅದನ್ನು ಸರಿ ಮಾಡ್ಕೋಬೇಕು. ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ನ ನಾವೇ ನೋಡಿಕೊಂಡು ನನಗೋಸ್ಕರ ಅಂತ ಅನ್ನೋದನ್ನು ಟೈಮನ್ನು ಎತ್ತಿಟ್ಕೋಬೇಕು. ನಾವು ಯಾವ ರೀತಿ ದುಡ್ಡನ್ನು ಕೂಡಿಟ್ಕೋತೀವೋ ಅದೇ ರೀತಿ ನಮ್ಮ ಟೈಮನ್ನು ನಮಗೋಸ್ಕರ ಸೇರಿಸಿಟ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.